ಆಗಸ್ಟ್ ತಿಂಗಳ ಧನಸ್ಸು ರಾಶಿಯ ಭವಿಷ್ಯ. ಯಾರ್ಯಾರು ಧನಸ್ಸು ರಾಶಿಯವರಿದ್ದೀರೋ ನಿಮ್ಮೆಲ್ಲರಿಗೂ ಕೂಡ ಮನೆಯ ಹಿರಿಯರ ಆಶೀರ್ವಾದದಿಂದ ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡಿದ್ರೂ ಕೂಡ ಈ ಮಾಸದಲ್ಲಿ ಉತ್ತಮ ಬೆಳವಣಿಗೆ ಇರುತ್ತೆ. ಆದರೆ ನನ್ನ ಕೈಯಲ್ಲೇ ಆಗುತ್ತೆ ಈ ಕೆಲಸ, ನಾನೇ ಮಾಡ್ತೀನಿ ಅನ್ನೋದ್ರ ಕಡೆ ಸ್ವಲ್ಪ ಗಮನವನ್ನ ಕೊಡಿ. ಹಿರಿಯರ ಆಶೀರ್ವಾದ ಈ ಮಾಸದಲ್ಲಿ ನಿಮ್ಗೆ ಅತ್ಯುತ್ತಮವಾಗಿ ಬೇಕೇ ಬೇಕಾಗುತ್ತದೆ. ಹಾಗೆ ವಿದ್ಯಾರ್ಥಿಗಳಿಗೂ ಕೂಡ ಅಷ್ಟೇನೆ, ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಖಂಡಿತವಾಗ್ಲೂ ನಿಮ್ಮ ತಂದೆ ತಾಯಿಯ ಕಾಲನ್ನ ಮುಟ್ಟಿ ನಮಸ್ಕಾರ ಮಾಡಿ ಹೋಗಿ ಮಕ್ಕಳ, ಅದ್ಭುತವಾದ ರಿಸಲ್ಟ್ ಇದೆ. ಹಾಗೆ ಉದ್ಯೋಗಸ್ಥರಿಗೂ ಕೂಡ ಯಾವುದೇ ಕೆಲಸ ಕಾರ್ಯಗಳಾದ್ರೂ ಅಷ್ಟೇನೆ, ಮನೆಯ ಹಿರಿಯರ ಆಶೀರ್ವಾದದಿಂದ ನೀವು ಯಾವುದೇ ಕೆಲಸ ಕಾರ್ಯಗಳು, ಇವನ್ ಉದ್ಯೋಗದ ಜಾಗದಲ್ಲಿರ್ಬೋದು, ವ್ಯವಹಾರಸ್ಥರು ವ್ಯವಹಾರದ ಜಾಗದಲ್ಲಿರ್ಬೋದು, ಒಳ್ಳೆ ರಿಸಲ್ಟ್ ಸಿಗುತ್ತದೆ. ಹಾಗೆ ಆರೋಗ್ಯದ ವಿಚಾರಕ್ಕೆ ಬಂದಾಗ ಪ್ರಯಾಣ ಈ ಮಂತ್ ಅಲ್ಲಿ ಜಾಸ್ತಿ ಇರುತ್ತೆ. ಪ್ರಯಾಣದಿಂದ ಆಯಾಸ ಅನ್ನೋದು ಬಿಟ್ರೆ ಇನ್ನೇನೋ ಆರೋಗ್ಯದಲ್ಲಿ ಸಮಸ್ಯೆ ಇರಲ್ಲ. ಇನ್ನ ಪ್ರೇಮಿಗಳ ವಿಚಾರಕ್ಕೆ ಬಂದಾಗ ಅತ್ಯುತ್ತಮವಾಗಿದೆ. ಪ್ರೇಮಿಗಳಿಗೆ ಯಾವುದೇ ಜಗಳ ತಾಪತ್ರಯಗಳಿಲ್ಲದೆ ಈ ಮಂತ್ ಸುಗಮವಾಗಿ ಸಾಗುತ್ತದೆ. ಇನ್ನು ಸಂಸಾರದ ವಿಚಾರಕ್ಕೆ ಬಂದಾಗ ಗಂಡ ಹೆಂಡತಿಯ ಮಧ್ಯದಲ್ಲಿ ಸ್ವಲ್ಪ ಇರುಸು ಮುರುಸುಗಳಿರುತ್ತೆ. ಕೂತು ಮಾತಾಡಿ ಖಂಡಿತವಾಗ್ಲೂ ಬಗೆಹರಿಸ್ಕೊಳ್ಬಹುದಾದಂತ ಚಿಕ್ಕ ಚಿಕ್ಕ ಸಮಸ್ಯೆಗಳಿರುತ್ತದೆ. ಹಾಗೆ ಬಣ್ಣಗಳ ವಿಚಾರಕ್ಕೆ ಬಂದಾಗ ನಿಮ್ಗೆ ಈ ಮಂತ್ ಅಲ್ಲಿ ಆದಷ್ಟು ಗೋಲ್ಡ್ ಕಲರ್ ನ ಯೂಸ್ ಮಾಡಿ. ಸಪೋಸ್ ನಿಮ್ಗೆ ಗೋಲ್ಡ್ ಕಲರ್ ಡೈಲಿ ಹಾಕಕ್ಕೆ ಯಾರಿಗೂ ಆಗೋದಿಲ್ಲ, ಹಾಗಾಗಿ ಗೋಲ್ಡ್ ಕಲರ್ ನ ಬಟ್ಟೆಯನ್ನ ನೀವು ಕೈಯಲ್ಲಿ, ಪರ್ಸ್ ಅಲ್ಲಿ, ಬ್ಯಾಗ್ ಅಲ್ಲಿ ಇಟ್ಕೊಳ್ಳೋದ್ರಿಂದ ತುಂಬಾ ಒಳ್ಳೇದಾಗುತ್ತೆ. ಇನ್ನ ನಂಬರ್ಗಳ ವಿಚಾರ ಬಂದಾಗ 3, 5, 8 ಈ ನಂಬರ್ ಅದ್ಭುತವಾಗಿ ನಿಮ್ಗೆ ರಿಸಲ್ಟ್ ಅನ್ನ ಕೊಡುತ್ತೆ. ಈ ಒಂದು ಮಾಸದಲ್ಲಿ ಯಾವುದೇ ಕಾರಣಕ್ಕೂ ಮನೆಯ ಹಿರಿಯರ ಕೋಪಕ್ಕೆ ತುತ್ತಾಗಬೇಡಿ. ಎಷ್ಟು ಸಾಧ್ಯನೋ ಅಷ್ಟು ತಗ್ಗಿ ಬಗ್ಗಿ ಈ ಮಾಸದಲ್ಲಿ ನಡೆದ್ರೆ ಈ ಮಾಸದ ಎಲ್ಲ ಕೆಲಸ ಕಾರ್ಯಗಳು ಸುಗಮವಾಗಿ ನಡೆಯುತ್ತೆ. ಧನ್ಯವಾದಗಳು.